ನಮಸ್ಕಾರ. ಇದು ಮೆಗಾ ಫೋಕಸ್. ನಾನು ಶಶಿಧರ್ ಭಟ್. 3 ಪ್ರಮುಖ ಸುದ್ದಿಗಳನ್ನು ತೆಗೆದುಕೊಂಡು ಎಂದಿನಂತೆ ತಮ್ಮೆದುರು ಹಾಜರಾಗಿದೆ. ಸೊ ಈ 3 ಸುದ್ದಿಗಳು, ಸುದ್ದಿಯ ಹಿಂದಿನ ಸುದ್ದಿಗಳು, ಹೀಗೆ ಎಲ್ಲವನ್ನು ತಮಗೆ ತಲುಪಿಸೋ ಒಂದು ಯತ್ನವನ್ನು ಮಾಡಬೇಕು. ಮೊದಲ ಸುದ್ದಿ JDSಗೆ ಸಂಬಂಧಪಟ್ಟಿದೆ, ಕುಮಾರಸ್ವಾಮಿ ಅವರಿಗೆ ಸಂಬಂಧಪಟ್ಟಿದೆ. JDS ಒಂದು ರೀತಿಯಲ್ಲಿ ಚಕ್ರವ್ಯೂಹಕ್ಕೆ ಸಿಲುಕಿಕೊಂಡಿದೆಯಾ? BJP ಮತ್ತು JDS ನಡುವಿನ ಸಂಬಂಧ ಏನಾಗಿದೆ? ಈ ವಿಚಾರದ ಬಗ್ಗೆ ಮಾತನಾಡ್ತೀವಿ. ಎರಡನೇದು, ವಿಶ್ವವನ್ನೇ ಕಾಡುತ್ತಿರುವ ಯುದ್ಧದ ಕುರಿತು. ಅಮೇರಿಕಾದ ಅಧ್ಯಕ್ಷ ಟ್ರಂಪ್ ಯುದ್ಧ ಭೂಮಿಯಿಂದ ಪಲಾಯನ ಮಾಡಿದ್ರ, ಓಡಿ ಹೋದ್ರ, ಯುದ್ಧವನ್ನು ನಿಲ್ಲಿಸಬೇಕಾದ ಅನಿವಾರ್ಯತೆ ಅವರಿಗೆ ಯಾಕೆ ಉಂಟಾಯಿತು? ಈಗ ಅವರು ಆಡುತ್ತಿರುವ ಮಾತು, ಅದರ ಹಿಂದಿನ ಸತ್ಯ ಯಾವುದು? ಇದು ಎಲ್ಲವನ್ನು ಕೂಡ ತಮ್ಮೆದುರು ವಿಸ್ತಾರವಾಗಿ ಹೇಳೋದಕ್ಕೆ ಯತ್ನ ಮಾಡ್ತೀನಿ. ಮೂರನೇ ಸುದ್ದಿ, ಸಾಮಾಜಿಕ ಜಾಲತಾಣಗಳ ನಿಷೇಧಕ್ಕೆ ಸಂಬಂಧಪಟ್ಟಿದ್ದು. ನಿನ್ನೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ವಿಧಾನ ಪರಿಷತ್ತಿನಲ್ಲಿ ಈ ವಿಚಾರವನ್ನು ಪ್ರಸ್ತಾಪಿಸಿದರು. ಹಾಗೆಯೇ ಈ ಒಂದು ಸಾಮಾಜಿಕ ಜಾಲತಾಣಗಳ ನಿಷೇಧಕ್ಕೆ ಸಂಬಂಧಪಟ್ಟ ಹಾಗೆ ತಜ್ಞರ ಸಮಿತಿಯೊಂದನ್ನು ನೇಮಿಸ್ತೀವಿ ಅಂತ. ಮುಗಿದ ಕತೆ. ತಜ್ಞರ ಸಮಿತಿಗಳಿದ್ದರೆ ಅವರಿಗೆ ಒಂದು ಗೂಟದ ಕಾರ್ ಕೊಟ್ಟು ಅವರು ಓಡಾಡ್ಕೊಂಡು ಯಾವತ್ತು ವರದಿ ಬರುತ್ತೋ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾತನಾಡ್ತೀವಿ. ಈಗ ಮೊದಲ ಸುದ್ದಿಯತ್ತ ನೋಡ. ಕಳೆದ ಒಂದು 4-5 ದಿನಗಳಿಂದ JDSನ ವರಿಷ್ಠ ಅನ್ಬೇಕೋ ಏನು ಅನ್ಬೇಕೋ ಗೊತ್ತಿಲ್ಲ, ಕೇಂದ್ರ ಸಚಿವ HD ಕುಮಾರಸ್ವಾಮಿಯವರು ಸತತವಾಗಿ ಹಲವು ಕೇಂದ್ರ ಸಚಿವರ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ. JP ನಡ್ಡಾ ಸೇರಿದಂತೆ ಹಲವರ ಜೊತೆ ಅವ್ರು ಏನು ಮಾತನಾಡ್ತಾ ಇದ್ದಾರೆ? ಯಾಕೆಂದರೆ ಒಂದು ಕಡೆ ರಾಜ್ಯ ವಿಧಾನಸಭೆಯ 2 ಕ್ಷೇತ್ರಗಳಿಗೆ ಚುನಾವಣೆ ಬರ್ತಾ ಇದೆ. BJP ತನ್ನ ಅಭ್ಯರ್ಥಿಯನ್ನು ಪ್ರಕಟಿಸಿ ಆಗೋಗಿದೆ. ಹೀಗೆ ಅಭ್ಯರ್ಥಿಯನ್ನು ಪ್ರಕಟಿಸುವಕ್ಕಿಂತ ಮೊದಲು BJP ಮಿತ್ರ ಪಕ್ಷವಾದ JDS ಜೊತೆ ಚರ್ಚೆ ಮಾಡಿತ್ತ? ಇಂತಹ ಅಭ್ಯರ್ಥಿಯನ್ನು ಹಾಕ್ತೀವಿ ಅಂತಾರು ಹೇಳಿತ್ತ? ಅನುಮಾನ ಇದೆ. BJP ಇತ್ತೀಚಿನ ದಿನಗಳಲ್ಲಿ ಬಹಳ ಮುಖ್ಯವಾಗಿ ಕುಮಾರಸ್ವಾಮಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ವಾ ಅನ್ನೋ ಮಾತಿದೆ. ರಾಜ್ಯ ನಾಯಕರುಗಳು ಮೊದಲಿಂದ ಕೂಡ ಕುಮಾರಸ್ವಾಮಿ ಅವರ ಜೊತೆ ಒಂದು ಅಂತರವನ್ನು ಕಾಪಾಡ್ತಾ ಬಂದಿದ್ದಾರೆ. ಅದಾದ ಮೇಲೆ ಕುಮಾರಸ್ವಾಮಿಯವರು ಕೇಂದ್ರ ನಾಯಕರುಗಳ ಮೂಲಕ ಇಲ್ಲಿ ಒತ್ತಡ ಹಾಕಿಸುವ ಯತ್ನ ಮಾಡಿದ್ರು. ಆದರೆ ಆ ಒತ್ತಡ ಕೂಡ ಫಲಪ್ರದ ಆಗಿಲ್ಲ. ಈಗಿನ ಪ್ರಶ್ನೆ ಅಂತಂದರೆ, ಈ ಒಂದು 2 ಕ್ಷೇತ್ರಗಳ ಉಪಚುನಾವಣೆಗೆ ಸಂಬಂಧಪಟ್ಟ ಹಾಗೆ JDS ಪಾತ್ರ ಇದೆ. ಇದೇ ಮಾತನ್ನು ಕುಮಾರಸ್ವಾಮಿ BJPಯ ಸಚಿವರ ಎದುರು ಇಟ್ಟರು ಅಂತ ಹೇಳಲಾಗ್ತಾ ಇದೆ. ನಮ್ಮ ಕೆಲಸ ಏನಪ್ಪ, ನಮ್ಮ ಕತೆ ಏನೋ, ನಮ್ಮನ್ನು ವಿಶ್ವಾಸಕ್ಕೆ ತಗೋತಾ ಇಲ್ಲ, ನಾವು ಬೋರ್ಡ್ಗೆ ಇಲ್ಲ, ನಾವೇ ಓಡಿ ಬಂದ್ಬಿಟ್ಟು ಮಾತಾಡಬೇಕೇನಿದು? ಸಹಜವಾದದ್ದು. ಒಂದು ರೀತಿಯಲ್ಲಿ BJPಯ ಚಕ್ರವ್ಯೂಹದೊಳಗಡೆ ಸಿಲುಕಿದ ನಾಯಕ ಕುಮಾರಸ್ವಾಮಿ ಅವರು. ದೇವೇಗೌಡರು ಬಿಡಿ, ಅವರು ಮೊನ್ನೆನೂ ಕೂಡ ರಾಜ್ಯಸಭೆಯಲ್ಲಿ ಮಾತನಾಡಿದ್ರು. ಕರ್ನಾಟಕಕ್ಕೆ ಏನಾದರೂ ಮಾಡಿ ಅಂತ ಕೂತಲ್ಲೇ ಅವ್ರು ಹೇಳ್ತಾ ಇದ್ದರು. ಯಥಾ ಪ್ರಕಾರ ಮೋದಿ ಅವರ ಗುಣಗಾನ ನಡೆದಿತ್ತು. ಪಾಪ ವಯಸ್ಸಾಗಿದೆ, ಹಿರಿಯರು, ಅವ್ರ ಬಗ್ಗೆ ಕೆಟ್ಟದಾಗಿ ಮಾತನಾಡಬಾರ್ದು ನನ್ನ ನಂಬಿಕೆ. ಅವ್ರ ಬಗ್ಗೆ ನನಗೊಂದು ಸಲ ಪಾಪ ಅನಿಸುತ್ತೆ. ಯಾಕೆಂದರೆ ಏನಾದರೂ ಮಾಡಿ ಮಗನನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ತಮ್ಮ 5.5-6 ಫೂಟ್ನ ದೇಹವನ್ನು ಅಷ್ಟು ಕುಗ್ಗಿಸಿಕೊಂಡು ಬಗ್ಗಿ ನಿಂತು ಬೇಡೋ ಸ್ಥಿತಿ ಬರೋದಿದೆಯಲ್ಲ, ದುರಂತ ಕಂಡ್ರೆ ಇದು ನಿಜವಾದ ದುರಂತ. ಅದರ ಜೊತೆಗೆ ಮೋದಿಯ ಗುಣಗಾನ ಮಾಡೋದು, ಯಾವ್ಯಾವ ಜನ್ಮಾಂತರದ ಸಂಬಂಧ ಅನ್ನೋದು, ಎಂಥ ಸ್ಥಿತಿ ಅವರಿಗೆ ಬಂದಿದೆ. ಈಗಿನ ಪ್ರಶ್ನೆ, ದೇವೇಗೌಡರ ಕಾಲಾವಧಿಯಲ್ಲಿಯೇ JDS ಪತನಗೊಳ್ಳುತ್ತಾ? ಏನಾಗುತ್ತೆ JDSಗೆ? ಯಾಕೆಂದರೆ ಈಗ ಕುಮಾರಸ್ವಾಮಿ ಅವರು ಈ ಒಂದು ಪರಿಸ್ಥಿತಿಯಲ್ಲಿ
ಯಾವ ಹೆಜ್ಜೆ ಇಡ್ತಾರೆ ಅನ್ನೋದು ಮುಖ್ಯ. ಅವರಿಗೆ ಹೆಜ್ಜೆ ಇಡೋದಕ್ಕೆ ದಾರಿಗಳೇ ಕಾಣ್ತಾ ಇಲ್ಲ. ಯಾಕೆಂದರೆ ಈ ನಿರ್ಲಕ್ಷ್ಯ ಇದೆಯಲ್ಲ, ಮನುಷ್ಯ ಏನು ಬೇಕಾದರೂ ಮಾಡ್ಬೋದು, ನಿರ್ಲಕ್ಷ್ಯವನ್ನು ಸಹಿಸಿಕೊಳ್ಳೋ ಕಷ್ಟ. ಅದು ಈಗ ಕುಮಾರಸ್ವಾಮಿ ಅವರಿಗೆ ಆಗ್ತದೆ. ಆದರೆ ಅವ್ರಿಗೊಂದು ಬೇರೆ ಆಪ್ಷನ್ ಇದೆಯಾ? ಇಟ್ ಈಸ್ ಡಿಫಿಕಲ್ಟ್ ಟು ಸೇ. ಅವ್ರ ಆಪ್ಷನ್ನನ್ನು ಒಂದು ಉಳಿಸಿಕೊಂಡಿದ್ದಾರೋ ಇಲ್ಲೋ ಅನ್ನೋದು ಬೇರೆ. ಎರಡನೇದಾಗಿ ಅವರು ರಾಜಕಾರಣ ಯಾವುದೇ ಸೈದ್ಧಾಂತಿಕ ಆಧಾರದ ಮೇಲೆ ಇರುವ ರಾಜಕಾರಣ, ಅದೊಂದು ಅವರಿಗೆ ಸಮಸ್ಯೆ. ಅದ್ರ ಜೊತೆಗೆ ಒಂದು ಪ್ರಾದೇಶಿಕ ಪಕ್ಷ ಹೇಗಿರಬೇಕು, ಕರ್ನಾಟಕಕ್ಕೆ ಸಂಬಂಧಪಟ್ಟ ಇಶ್ಯೂವನ್ನು ಹೇಗೆ ತೆಗೆದುಕೋಬೇಕು, ಅದೊಂದು ರಾಜಕೀಯ ಅಸ್ತ್ರವನ್ನಾಗಿ ಹೇಗೆ ಬಳಸ್ಕೋಬೇಕು, ಇದು ಯಾವುದನ್ನು ಕುಮಾರಸ್ವಾಮಿ ಮಾಡ್ತಾ ಇಲ್ಲ. ಆದರೆ ದೇವೇಗೌಡರು ರಾಜ್ಯಸಭೆಯಲ್ಲಿ ಆಡಿರುವ ಮಾತು ಬಹುಮಟ್ಟಿಗೆ ಅದು ಅವರ ಅವಧಿ ಮುಗಿಯೋದಕ್ಕಿಂತ ಮೊದಲಿನ ಕೊನೆಯ ಮಾತಾಗಿರ್ಬೋದು. ಅವರು ಪೂರ್ಣ ಕರ್ನಾಟಕದ ಬಗ್ಗೆನೇ ಮಾತನಾಡಿ, ಕರ್ನಾಟಕ ಏನಾದರೂ ಮಾಡಿ ನೀರಾವರಿ ಬಗ್ಗೆ ಮಾತನಾಡಿ, ಇನ್ನು ಒಂಥರ ಬೆಗ್ ಮಾಡುವ ರೀತಿ ಮಾಡಿ, ಅದನ್ನೇ JDSನ ಹೋರಾಟದ ಒಂದು ಅಸ್ತ್ರವನ್ನಾಗಿ ಬಳಸ್ಕೊಂಡಿದ್ದರೆ ಅವರಿಗೊಂದು ಅವಕಾಶ ಇದೆ. ಯಾಕೆಂದರೆ ಕರ್ನಾಟಕದ ರಾಜಕಾರಣದಲ್ಲಿ ನಾನು ಹಲವು ಸಂದರ್ಭದಲ್ಲಿ ಹೇಳ್ತೇನೆ, ಒಂದು ಕಾಂಗ್ರೆಸ್ಸನ್ನು ಹಾಗೆಯೇ BJPಯನ್ನು, ಈ ಎರಡೂ ಪಕ್ಷಗಳನ್ನು ಒಪ್ಪದಿರುವ, ಅದನ್ನು ದೂರ ಬಿಡುವ ಒಂದು ಮನಸ್ಥಿತಿಯ ಜನಸಮುದಾಯ ಇದೆ. ಅವರಿಗೆ ದರ್ ಇಸ್ ನೋ ಆಲ್ಟರ್ನೇಟಿವ್ ಸರ್. ಅವರಿಗೆ ಒಂದು ಪರ್ಯಾಯ ಇಲ್ಲ. ಆ ಪರ್ಯಾಯ JDS ಆಗ್ಬೋದಾಗಿ, ಆದರೆ ಆ ಯತ್ನವನ್ನೇ ಮಾಡಿದ್ದು. ಎರಡೂ ರಾಜಕೀಯ ಪಕ್ಷಗಳ ಬೆಡ್ಮೇಟ್ಸ್ ಆಗಿ ತಮ್ಮ ರಾಜಕೀಯವನ್ನು ಮಾಡಬೇಕು ಹೋಗಿತ್ತು. ಅದರ ಜೊತೆಗೆ ಆ ಪಕ್ಷದಲ್ಲಿದ್ದಂತಹ ಜನತಾ ಪರಿವಾರದ ನಾಯಕರುಗಳೇ ಒಬ್ಬರಲ್ಲ ಇಬ್ಬರಲ್ಲ, ಅವರ ಯಾರಿಗೂ ಬೆಳೆಯೋದಕ್ಕೆ ಕೊಡದೆ ಅವರನ್ನು ಹತ್ತಿಕ್ತಾ ಹೋಗಿದ್ದು. ಅವರು ಜನತಾ ಪರಿವಾರವನ್ನು ಬಿಟ್ಟು BJP ಎಡೆಗೋ ಕಾಂಗ್ರೆಸ್ ಎಡೆಗೋ ಹೋಗುವಂತೆ ಮಾಡಿದರು. ಅಂದರೆ ಇದು ಒಂಥರ ತಮ್ಮ ತಲೆ ಮೇಲೆ ತಾವೇ ಚಪ್ಪಡಿ ಕಲ್ಲು ಹಾಕ್ಕೊಂಡಾಗಿರ್ತಾರೆ. ಆ ರೀತಿಯಾಗಿ ಈಗ ಇಂಥ ಸ್ಥಿತಿಗೆ ಬಂದು ನಿಂತಿದ್ದಾರೆ. BJP ಆಟ ಆಡಿಸ್ತಾರೆ. ಒಂದು ರೀಜನಲ್ ಪಾರ್ಟಿಯನ್ನು ಮುಗಿಸೋದಕ್ಕೆ BJP ಸತತವಾಗಿ ಒಂದು ಎಜೆಂಡಾವನ್ನು ಇಟ್ಕೊಂಡಿರುತ್ತೆ. ನೀವು ಯಾವುದೇ ಒಂದು ರೀಜನಲ್ ಪಾರ್ಟಿ ಏನಿದೆ ಅದು ಶಕ್ತಿಯುತವಾಗಿ ಬೆಳೆಯುವುದಕ್ಕೆ BJP ಅವಕಾಶ ಕೊಟ್ಟಿಲ್ಲ ಇದುವರೆಗೆ. ಸೊ ಇಂತಹ ಉದಾಹರಣೆಗಳಾದ್ರೂ ಕುಮಾರಸ್ವಾಮಿ ಅವರನ್ನ ಎಚ್ಚರಗೊಳಿಸಬೇಕಾಗಿತ್ತು. ಈ ಲೇಟೆಸ್ಟ್ ಆಗಿ JDU ಕತೆ ಏನಾಗ್ತಿದೆ ಅನ್ನೋದನ್ನು ಕೂಡ ನಾನು ಚರ್ಚೆ ಮಾಡಿದೆ. ನಿತೀಶ್ ಕುಮಾರ್ ಈಗ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಇನ್ನೂ 6 ತಿಂಗಳ ಮುಂದುವರಿಯುವಂಥ ಒಂದು ಪ್ಲ್ಯಾನ್ ಮಾಡ್ತಿದ್ದಾರೆ. ಅವ್ರನ್ನ ಮುಗಿಸೋಕೆ BJP ಟ್ರೈ ಮಾಡಿ, ಮಹಾರಾಷ್ಟ್ರದಲ್ಲಿ ಫಿನಿಶ್. ಹಾಗೆಯೇ ಈಗ ತಮಿಳ್ನಾಡು ಪ್ರವೇಶ ಮಾಡ್ತಾ ಇದೆ, DMK ಜೊತೆಗೆ ಸ್ನೇಹ, ಅವ್ರನ್ನೂ ಮುಗಿಸೋಕೆ ಟ್ರೈ ಮಾಡಿ. ದೇ ಆರ್ ಪ್ಲೇಯಿಂಗ್ ಲೈಕ್ ದ್ಯಾಟ್. BJP ಗೊತ್ತಿದೆ ತಾವು ಏಕಮೇವಾದ್ವಿತೀಯರು, ತಾವು ಮಾತ್ರ ಇರಬೇಕು. ಅಂಥ ಒಂದು ಸನ್ನಿವೇಶದಲ್ಲಿ ಈಗ ಸನ್ಮಾನ್ಯ ಕುಮಾರಸ್ವಾಮಿ ಅವರು ತೊಂದರೆಗೆ ಸಿಲುಕೊಂಡಿದ್ದಾರೆ. ಸತತವಾಗಿ ಕೇಂದ್ರ ನಾಯಕರನ್ನು ಮೀಟ್ ಮಾಡೋದು, ಚರ್ಚೆ ಮಾಡೋದು ಮಾಡ್ತಿದ್ದಾರೆ. ಆದರೆ ರಾಜ್ಯ ನಾಯಕರುಗಳು ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ದಂಗೆ ಕಾಣ್ತಾ ಇದೆ. ಅದ್ರ ಜೊತೆಗೆ 2 ಚುನಾವಣೆಗಳೇ ಅವರು ಪ್ರತ್ಯೇಕವಾಗಿ ಪ್ರಚಾರ ಮಾಡ್ತಾರೆ. BJP ಅವರು ಸೇರಿಸ್ಕೊಳ್ಳುತ್ತಾ ಆ ಸಭೆಗಳಲ್ಲಿ ಹೋಗ್ತಾರೆ. ಯಾಕೆಂದರೆ ಇಂತಹ ವಿಚಾರಗಳಲ್ಲಿ ಸಮನ್ವಯ ಬೇಕು ಅಂತೇಳಿ, ಸಮನ್ವಯ ಸಮಿತಿ ಮಾಡಬೇಕು ಅಂತೇಳಿ ಕುಮಾರನ್ನ ಟ್ರೈ ಮಾಡಿದ್ರು. BJP ನಾಯಕರಿಗೆ ಹೇಳಿದ್ರು, ಅನೌನ್ಸ್ ಮಾಡಿದ್ರು. ಸಮನ್ವಯ ಸಮಿತಿ ಆಗಲೇ ಇಲ್ಲ. BJPಗೆ ಸಮನ್ವಯ ಸಮಿತಿ ಅಗತ್ಯ ಇಲ್ಲ. ದೇ ಆರ್ ನಾಟ್ ರೆಡಿ. ಅದರಿಂದ ಅದರ ಜೊತೆಗೆ ದೇವೇಗೌಡರ ಉದ್ದೇಶ ಇದೆಯಲ್ಲ, ಮಗನನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ. ಇವತ್ತಿನ ವಾತಾವರಣ ನೋಡಿದರೆ ರಾಜ್ಯ BJP ಎಸ್ಪೆಷಲಿ ಯಾವ ಕಾರಣಕ್ಕೂ ಕೂಡ ಕುಮಾರಸ್ವಾಮಿಯವರನ್ನ ಮುಖ್ಯಮಂತ್ರಿ ಮಾಡುವುದಕ್ಕೆ ಅವಕಾಶ ಕೊಡಲ್ಲ. ಆದ್ದರಿಂದ ಅವರು ಅಡಗತ್ತಿನಲ್ಲಿ ಸಿಕ್ಕಿದ್ದಾರೆ. ಒಂದು ರೀತಿಯಲ್ಲಿ ತಮ್ಮ ತಲೆಯ ಮೇಲೆ ತಾವೇ ಚಪ್ಪಡಿ ಕಲ್ಲು ಹಾಕಿದ್ದಾರೆ. ಇನ್ನೊಂದು ರೀತಿಯಲ್ಲಿ BJP ಎನ್ನುವ ಗಾಣಕ್ಕೆ ಕೈ ಕೊಟ್ಬಿಟ್ಟು ಅದನ್ನು ಹೊರಕ್ಕೂ ತೆಗೆಯಲಾಗದೆ, ಒಳಕ್ಕೂ ಇಡಲಾಗದೆ ನೋವನ್ನು ಅನುಭವಿಸ್ತಿದ್ದಾರೆ ಕುಮಾರಸ್ವಾಮಿ. BJP ನಾಯಕರು ಎಲ್ಲೋ ಮೂಲೆಯಲ್ಲಿ ಕೂತು, ಕೇಶವ ಕೃಪದಲ್ಲೋ ಅಲ್ಲೋ ಎಲ್ಲೋ ಕೂತು ನಗ್ತಾ ಇರ್ಬೋದು. ಕಾಂಗ್ರೆಸ್ ಕುಮಾರಸ್ವಾಮಿ ಈ ಹಿಂದೆ RSS ಬೈದಿರುವ ಎಲ್ಲ ಕ್ಲಿಪ್ಗಳನ್ನು ತೆಗೆದು ಸಾಮಾಜಿಕ ಜಾಲತಾಣಗಳನ್ನು ಹಾಕ್ತಾ ಕುಮಾರಣ್ಣವರಿಗೆ ಇನ್ನಷ್ಟು ಮುಜುಗರ ಉಂಟು ಮಾಡುವಂತೆ ಮಾಡಿದ್ದಾರೆ. ಏನಾಗುತ್ತೆ ನೆಕ್ಸ್ಟ್? ಲೆಟ್ ಅಸ್ ವೇಟ್ ಅಂಡ್ ಸಿ.